ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೊಮೊಟೊ ಕಾಯಿಲಿ ಚಟ್ನಿ ಮಾಡಿದ್ದೀನಿ. ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಟೊಮೊಟೊ ಕಾಯಿ. ನಾವು ಸ್ವಲ್ಪ ಹಾಕಿದ್ವಿ ಟೊಮೊಟೊ ಗಿಡನ. ಇಲ್ಲೇ ಸ್ವಲ್ಪ ಚಿಕ್ಕದಾಗಿ ತೋಟ ಮಾಡ್ಕೊಂಡಿದ್ವಿ. ಕಾಯಿನಲ್ಲಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಟೊಮೊಟೊ ಬೇಯಿಸ್ಕೊಂಡು ಅದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವಿಲ್ಲಿ ಪಕ್ಕದಲ್ಲೇ ನಾವು ಚಿಕ್ಕದಾಗಿ ತೋಟ ಮಾಡ್ಕೊಂಡಿದ್ವಿ ನೋಡಿ. ಮೆಂತ್ಯ ಹಾಕಿದ್ವಿ. ಇವಾಗ ಮೊದಲೊಂದು ಸರಿ ಬಂದಿತ್ತು, ಎಲ್ಲ ಕಿತ್ಬಿಟ್ಟು. ಈಗ ನೋಡಿ, ಇದು ಕಡಲೆ ಸೊಪ್ಪಿದು, ಇದು ಧನಿಯಾ, ಇದು ನೋಡಿ ಪಾಲಕ್ ಹಾಕಿದ್ದೀನಿ, ಪುದೀನ ಹಾಕಿದ್ದೀನಿ. ಇದು ಮಿಲ್ಟ್ರಿ ಕ್ವಾರ್ಟರ್ಸು, CRPF ಕ್ವಾರ್ಟರ್ಸ್ ಅಂತ. ಪಕ್ಕದಲ್ಲೇ ಸ್ವಲ್ಪ ಜಾಗ ಇತ್ತು ನೋಡಿ. ಪುದೀನೂ ಬಂದಿದೆ, ಪಾಲಕ್ ಎಲ್ಲ ಬಂದಿದೆ. ಪುಟ್ಟದಾಗಿದೆ, ತುಂಬ ಚೆನ್ನಾಗಿದೆ, ನೀಟಾಗಿದೆ ನೋಡಿ. ಇಲ್ಲೆಲ್ಲ ಟೊಮೊಟೊ ಗಿಡ ಹಾಕ್ಕೊಂಡಿದ್ವಿ, ಮೆಣಸಿನ ಗಿಡ ಎಲ್ಲ ಹಾಕ್ಕೊಂಡಿದ್ವಿ. ಕಡಲೆ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಇದು ಪುಣ್ಣಿ ಸೊಪ್ಪು, ಇದ್ರದ್ದು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲೆಲ್ಲ ಟೊಮೊಟೊ ಹಾಕಿದ್ದೀನಿ ನೋಡಿ. ಮೆಣಸಿನ ಗಿಡನೂ ಇದೆ, ಬಸಳೆ ಸೊಪ್ಪಿದೆ ನೋಡಿ. ಇದು ಒಂಥರ ವೆರೈಟಿ ಬಸಳೆ ಸೊಪ್ಪು ಇದು ನೋಡಿ. ಇದೆಲ್ಲ ಮೆಣಸಿನ ಗಿಡ ನೋಡಿ. ಪಕ್ಕದಲ್ಲೇ ಟೊಮೊಟೊ ಗಿಡ ಹಾಕ್ಕೊಂಡಿದ್ವಿ. ಇದರಲ್ಲಿ ಕಾಯಿ ಬಿಟ್ಟಿದೆ. ನಾನು ಇವಾಗ ಕಾಯಿ ಕಿತ್ಕೊಳ್ತೀನಿ. ಇದ್ರದ್ದೇ ಚಟ್ನಿ ಮಾಡ್ತೀನಿ ಇವತ್ತು ನಾನು ನೋಡಿ. ದೋಸೆ ಜೊತೆ ಮಾಡಿದ್ದೆ ಚಟ್ನಿ, ತುಂಬ ಚೆನ್ನಾಗಿ ಬಂದಿತ್ತು. ಟೊಮೊಟೊ ಹಣ್ಣು ತರಬೇಕಾದ್ರೆ ಕಾಯಿ ಥರ ತಗೊಬನ್ನಿ. ಕಾಯಿ ಇದ್ದರೆ ನೀವು ಸ್ವಲ್ಪ ಇದನ್ನು ಚಟ್ನಿ ಮಾಡ್ಕೊಳ್ಳಿ ನೀವು, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಬಂದಿದ್ದೀನಿ, ಎಲ್ಲ ತೊಳಿತಾ ಇದ್ದೀನಿ ನೀಟಾಗಿ ನೋಡಿ. ಆಲ್ರೆಡಿ ಸ್ಟವ್ ಮೇಲೆ ಒಂದು ಪಾತ್ರೆಲಿ ನೀರು ಇಟ್ಟಿದ್ದೀನಿ ನಾನು. ಇದನ್ನು ಇವಾಗ 2 ಭಾಗ 4 ಭಾಗ ಮಾಡಿಬಿಟ್ಟು ನಾನು ಬೇಯೋಕೆ ಇಡ್ತೀನಿ. ಫ್ರೆಶ್ ಟೊಮೊಟೊ ಕಾಯಿ ತುಂಬ ಚೆನ್ನಾಗಿತ್ತು ಚಟ್ನಿ. ನೀವು ಕಾಯಿ ಸಿಕ್ಕಿದರೆ ಮಾರ್ಕೆಟಲ್ಲಿ ತಂದ್ಬಿಟ್ಟು ಮಾಡ್ಕೊಳ್ಳಿ ನೋಡಿ. ಒಂದು ಮಾತ್ರ ಹಣ್ಣಾಗೋ ರೀತಿ ಇತ್ತು ನೋಡಿ. ನೀರು ಮಳತಾ ಇದೆ, ಒಂದು ಪಾತ್ರೆಲಿ ಇಟ್ಟಿದ್ದೆ ನಾನು ಆಲ್ರೆಡಿ. ಇವಾಗ ಬೇಯಿಸ್ಕೊಳ್ಳೋಣ. ಅದ್ರ ಜೊತೆ ನಾನು ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 10 ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿ ಬೇಯಿಸ್ಕೊಂಡಿದ್ದೀನಿ. ಸ್ಮೂತ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಟೊಮೊಟೊ ಕಾಯಿ. ಇವಾಗ ಎತ್ತೋಣ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಎರಡೂ ಬೆಂದಿದೆ, ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಬೆಂದಿದೆ ನೋಡಿ. ತಣ್ಣಗಾಗಕ್ಕೆ ಇಟ್ಟಿದ್ದೆ. ಅದಕ್ಕೆ ಅದ್ರ ಜೊತೆ ಒಂದು ಜಾರಿಗೆ ನಾನು ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ. ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಚಟ್ನಿ ಅಂತೂ ಸೂಪರಾಗಿರುತ್ತೆ, ದೋಸೆಗೆ, ರೊಟ್ಟಿಗೆ, ಚಪಾತಿಗೆಲ್ಲ ನೋಡಿ. ತಣ್ಣಗಾಗಕ್ಕೆ ಇಟ್ಟಿದ್ದೆ, ಇದನ್ನು ತಣ್ಣಗಾಗಿದೆ. ಇಷ್ಟನ್ನು ರುಬ್ಕೊಳ್ಳೋಣ ಇವಾಗ ನಾವು. ನುಣ್ಣಗೆ ರುಬ್ಬಬೇಡಿ ನೀವು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ನೋಡಿ. ಇವಾಗ ತರಿಯಾಗಿ ರುಬ್ಕೊಬರ್ತೀನಿ. ನೀರು ಅದರಲ್ಲೇ ಇರುತ್ತೆ, ಬೇಕಂದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಸಾಕಾಗುತ್ತೆ. ನೀರಿನ ಅವಶ್ಯಕತೆ ನೀರೆಲ್ಲ, ಟೊಮೊಟೊ ಕಾಯೆಲ್ಲ ನೀರು ಬಿಟ್ಕೊಂಡಿರುತ್ತೆ ನೋಡಿ. ಈ ಥರ ತರಿಯಾಗಿ ರುಬ್ಕೊಳ್ಳಿ ನೋಡಿ. ಬಾಣಲೆಗಾಗಲೇ ನಾನು ಎಣ್ಣೆ ಹಾಕಿದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೆ. ಸಾಸಿವೆ ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಜೀರಿಗೆ ರುಬ್ಬೋದಕ್ಕೆ ಹಾಕಿದ್ದೀವಿ ನಾವು ಆಲ್ರೆಡಿ, ಅದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ನಾನು ದೋಸೆ ಜೊತೆ ಮಾಡ್ಕೊಂಡಿದ್ದೆ, ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಒಗ್ಗರಣೆ ಎಲ್ಲ ಆಗಿದೆ. ಇವಾಗ ನಾವು ರುಬ್ಕೊಂಡ್ವಲ್ಲ ಪೇಸ್ಟ್ ಹಾಕೋಣ. ಟೊಮೊಟೊ ಕಾಯಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಬೇಗ ಆಗುತ್ತೆ ನೋಡಿ. ತುಂಬ ರುಚಿ ಕೊಡುತ್ತೆ ಇದು ರೊಟ್ಟಿಗೆ, ದೋಸೆಗೆಲ್ಲ. ಕಾಯಿ ಸಿಕ್ಕಿದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಜಾರಿಗೆ ಅಷ್ಟೇ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ನೀರಿನ ಹಿಂಸೆ ಇಲ್ಲ ನೋಡಿ. ಈ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಲಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನಾನು ಒಂದು ಈರುಳ್ಳಿನ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಬೇಯೋವರೆಗೂ ಅಷ್ಟೊತ್ತಿಗೆ ನೀರು ಎಲ್ಲ ಕಮ್ಮಿ ಆಗುತ್ತೆ, ಸೀದೋಗುತ್ತೆ ಎಲ್ಲ ನೋಡಿ. ಬೇಯಲಿಕ್ಕೆ ಬಿಡೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಬ್ಬಬೇಕಾದ್ರೆ ಹಾಕ್ಕೊಳ್ಳಿ ಬೇಕಂದರೆ. ನಾನು ಅವಾಗ ಮರ್ತಿದ್ದೆ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಟೊಮೊಟೊ ಕಾಯಿ ಚಟ್ನಿ ಅಂತೂ ಸೂಪರಾಗಿರುತ್ತೆ. ಇವಾಗ ಮುಚ್ಚಿಬಿಡೋಣ, ಒಂದು 5 ನಿಮಿಷ. ನೀರಿನ ಅಂಶ ಎಲ್ಲ ಹೋಗುತ್ತೆ ನೋಡಿ. ರೆಡಿ ಆಗಿದೆ ಇವಾಗ. ನೀರಿನ ಅಂಶ ಎಲ್ಲ ನೋಡಿ ಹೋಗಿದೆ. ಇವಾಗ ನಾನಿನ್ನೂ ಉಪ್ಪು ಹಾಕಿಲ್ಲ, ಇವಾಗ ಉಪ್ಪು ಹಾಕೋಣ ಇವಾಗ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ. ದೋಸೆಗಂತೂ ಸೂಪರಾಗಿರುತ್ತೆ. ಮೆಣಸಿನ್ಕಾಯಿ ಹಾಕಿದ್ರೇ ಇದಕ್ಕೆ ಟೇಸ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅಚ್ಕಾರ ಪುಡಿ ಹಾಕ್ಕೊಳ್ಳಿ ನೋಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚಟ್ನಿ ಅಂತೂ ಸೂಪರಾಗಿತ್ತು, ರೆಡಿಯಾಗಿದೆ ಇವಾಗಿದು ನೋಡಿ. ಈ ಹದದಲ್ಲಿ ಇರಬೇಕು
ನೋಡಿ ಎಷ್ಟು ಚೆನ್ನಾಗೈತೆ. ತರಿ ತರಿಯಾಗಿ ರುಬ್ಕೊಂಡ್ರೆ ಈ ಥರ ಇರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಟೊಮೊಟೊ ಕಾಯಿ ಎಲ್ಲ. ನೋಡಿ ಟೊಮೊಟೊ ಕಾಯಿ ಸಿಕ್ಕಿದರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಟ್ನಿನ. ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು ದೋಸೆ ಜೊತೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಮೇಲೆ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ, ಮೊದಲು ಹಾಕಿದ್ದೀನಿ, ಈಗಲೂ ಇಟ್ಟಿದ್ದೀನಿ. ಮರಿದನ್ನೇ ಮಾಡ್ಕೊಳ್ಳಿ ಫ್ರೆಂಡ್ ಟೊಮೊಟೊ ಕಾಯಿ ಚಟ್ನಿ.